ರಾಜರಂತೆ ಮೆರೆದಂತಹ ದೇಶದಲ್ಲಿಯೇ ಜನಪ್ರತಿನಿಧಿಗಳಿಗೆ ಭದ್ರತೆ ಇಲ್ಲ. ಜನಪ್ರತಿನಿಧಿಗಳನ್ನು ಅಟ್ಟಾಡಿಸಿಕೊಂಡು ಉದ್ರಿಕ್ತರು ಹೊಡಿತಾ ಇದ್ದಾರೆ. ಇಲ್ಲಿ ಮಾಜಿ ಪ್ರಧಾನಿಗಳು ಸಚಿವರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಆಗಿದೆ. ಅಲ್ಲಿ ಇವ್ರ ಕೈಗೆ ಸಿಕ್ಕಾಕೊಂಡ್ರ ಮುಗಿತಲ್ಲ ಕಥೆ. ಅದು ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆನೇ ಸತ್ತು ಹೋಗೋದ ಮೇಲೂ ಆ ಮಟ್ಟದ ನರಕ ತೋರಿಸ್ಬಿಟ್ಟಿದ್ದಾರೆ. ಇಲ್ಲಿ ಮನಸೋ ಇಚ್ಛೆ ಹಲ್ಲೆ ಮಾಡಿರೋದು. ಮಾಜಿ ಪ್ರಧಾನಿ ಬಿಡ್ತಾ ಇಲ್ಲ, ಅಧ್ಯಕ್ಷರನ್ನ ಬಿಡ್ತಾ ಇಲ್ಲ, ಸಚಿವರ ಮನೆಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದ್ದಾರೆ. ಇಲ್ಲಿ ನೇಪಾಳದ ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ದೇವುಬಾಗೆ ಥಳಿತ ಆಗಿದೆ. ಇವರ ಪತ್ನಿ ವಿದೇಶಾಂಗ ಸಚಿವೆ ಅರ್ಜು ರಾಣಾ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಕಠ್ಮಂಡುವಿನ ಬುಡನಿಲ್ಕಾಂತದಲ್ಲಿರ್ತಕ್ಕಂಥ ದೇವುಬಾ ಅವರ ಮನೆ ನಿವಾಸಕ್ಕೆ ನುಗ್ಗಿ ಅವರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಯಾರೋ ಹಾಲಿ ಪ್ರಧಾನಿಗೋ ಹಾಲಿ ಅಧ್ಯಕ್ಷರಿಗೂ ಆಗುತ್ತೆ ಅಂತ ಕೂತಿರ್ತಾರೆ ಅವರು. ಮಾಜಿ ಅಧ್ಯಕ್ಷರು, ಮಾಜಿ ಪ್ರಧಾನಿಗಳು, ಅವ್ರ ಮನೆ ಸಚಿವರು, ಮಾಜಿ ಸಚಿವರು ಯಾಕೆ ಬಿಡೋಣ ನಾವು? ಏನಾಗುತ್ತೆ, ಮಾಬ್ ಮೆಂಟಾಲಿಟಿ ಅಂತಾರೆ ಇದನ್ನು. ಇದು ರಾಜಕೀಯ ಪ್ರೇರಿತ ಇರಬಹುದು, ರಾಜಕೀಯ ದ್ವೇಷವೂ ಇರಬಹುದು. ಒಂದು ದೊಂಬಿ ಅಂತ ಆದಾಗ ಏನು ಬೇಕಾದರೂ ಘಟಿಸಬಹುದಲ್ಲಿ. ಕಾನೂನಿರಲ್ಲ ಅಲ್ಲಿ, ಕಾನೂನಿಲ್ಲ. ಈ ಸಂದರ್ಭದಲ್ಲಿ ನ್ಯಾಯಾಲಯ ಇರಲ್ಲ ಅಲ್ಲಿ. ಯಾವುದೋ ಒಂದು ಮಿಲಿಟ್ರಿ ಬಂದು ಅಲ್ಲಿ ಯಾರನ್ನೋ ರಕ್ಷಣೆ ಮಾಡಬೇಕು ಅಂತ ಆಗದೇ ಇರಬಹುದು. ಅಥವಾ ಮಿಲಿಟ್ರಿ ಉದ್ದೇಶ ಸರ್ಕಾರನ ಬೀಳಿಸೋದೇ ಇದ್ದರೆ ಇಂಡೈರೆಕ್ಟ್ಲಿ ಅವರು ಸುಮ್ಮನೆ ಇದ್ದುಬಿಡ್ತಾರೆ, ನೋಡ್ದಂಗೆ ಇದ್ದುಬಿಡ್ತಾರೆ. ನೆಕ್ಸ್ಟ್ ಇಂಥ ಸರ್ಕಾರ ಬರಲಿ, ನಮ್ಮದೇ ನಡೆಯುತ್ತವಾಗ ಅಂತ ಇರಬಹುದು. ಸೊ ಇಂಥ ಸಂದರ್ಭಗಳಲ್ಲಿ ಮಾಜಿಗಳು ಯಾರ್ಯಾರಿದ್ದರೂ ಅವ್ರಿಗೂ ಬಿಟ್ಟಿಲ್ಲ. ಇಲ್ಲಿ ಅಂಥವ್ರನ್ನೇ ಕರೆದು ಮನಸೋ ಇಚ್ಛೆ ಹೊಡೆದು ಹಾಕಿದ್ದಾರಲ್ಲಿ. ಜೆನ್ ಝಿ, ಈ ಪ್ರತಿಭಟನಾಕಾರನ ಜೆನ್ ಝಿ ಅಂತಾರೆ. ಯಾರೆಲ್ಲ 1997 2000 ಹುಟ್ಟುಕೊಂಡು ಇಲ್ಲಿವರೆಗೂ ಬಂದಿದ್ದಾರೋ ಅಂಥವ್ರನ್ನ ವಿಶೇಷವಾಗಿ 2012 2015 ಇವರೆಲ್ಲರನ್ನೂ ಕೂಡ ಜೆನ್ ಝಿ ಅಂತಾರೆ, ಜನ್ರೇಷನ್ ಝಿ ಅಂತ. ಸೊ ಇವರು ಸೋಷಿಯಲ್ ಮೀಡಿಯಾದ ಜನ್ರೇಷನ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಜನ್ರೇಷನ್ನಲ್ಲಿ ಡಿ ಕಾಲದ ಜನ್ರೇಷನ್ ಅಂತಾರೆ, ದೂರದರ್ಶನ ಮಾತ್ರ ಇತ್ತು ಅವತ್ತಿಗೆ. ಆಮೇಲೆ ಕೇಬಲ್ ಚಾನಲ್ಗಳು ಬಂತು, ಮೋಟರೋಲಾ ಅಂದರೆ ಪೇಜರ್ ಕಾಲ ಬಂತು, ಆ ನಂತರ ಮೊಬೈಲ್ ಕಾಲ ಬಂತು. ಮೊಬೈಲ್ ಆದಮೇಲೆ ಆಮೇಲೆ ಸೋಷಿಯಲ್ ಮೀಡಿಯಾ ಬರೋಕ್ಕೆ ಶುರುವಾಯಿತು ಅಂತಾರಲ್ಲ, ಆ ಲೆಕ್ಕದಲ್ಲಿ ಒಂದು ಲೆಕ್ಕಾಚಾರ ಹಾಕತ್ತೆ ಇದು ಜೆನ್ ಝಿ ಅಂತ. ಇವರೆಲ್ಲ ಬಂದೇನು ಮಾಡಿದ್ದಾರೆ, ಜೋರಾಗಿ ಅವ್ರಿಗೆ ಏನು ಕೈಗೆ ಸಿಕ್ಕೋ ತಗೊಳ್ಳೋದು, ಹೊಡೆಯೋದು. ಮೈದಾನವೊಂದರ ಮೂಲೆಯಲ್ಲಿ ಕೂತಿದ್ದು ದೇವುಬಾ. ತೀವ್ರ ರಕ್ತಸ್ರಾವದ ನಡುವೆ ಸಹಾಯಕ್ಕಾಗಿ ದೇವುಬಾ ಅಂಗಲಾಚ್ತಾ ಇದ್ದರು. ಸಮಯಕ್ಕೆ ಸರಿಯಾಗಿ ಧಾವಿಸಿ ಬಂದು ಯೋಧರು ರಕ್ಷಣೆ ಮಾಡಿದ್ದಾರೆ.